ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಶೀತಲ ಸಮರ ಮುಂದುವರಿದಿದ್ದು, ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಮೈತ್ರಿ ಮತ್ತು 2028ರ ವಿಧಾನಸಭಾ ಚುನಾವಣೆ ಟಿಕೆಟ್ ಬಗ್ಗೆ ಫೈಟ್ ಶುರುವಾಗಿದೆ. ಬಿಜೆಪಿಗೆ 3 ಕ್ಷೇತ್ರವನ್ನ ಬಿಟ್ಟುಕೊಡಬೇಕು ಅಂತ ಒತ್ತಾಯ ಎದ್ದಿದೆ. ಇನ್ನು ಕೆಆರ್ಪೇಟೆಯಲ್ಲಿ ಎಚ್.ಟಿ. ಮಂಜು ಅವರನ್ನ ಮತ್ತೆ ಗೆಲ್ಲಿಸಿ ಎಂದಿದ್ದ ನಿಖಿಲ್ ಮಾತಿಗೆ ಮಾಜಿ ಸಚಿವ ನಾರಾಯಣಗೌಡ ಮತ್ತು ಮಾಜಿ ಶಾಸಕ ಪ್ರೀತಂ ಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಶರಣು ಸಲಗರ ಪತ್ನಿ ಬಗ್ಗೆ ಮಾತನಾಡಿದ್ದಕ್ಕೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇನ್ನು ನನ್ನನ್ನ ಬಿಜೆಪಿಯವರು ಕೊಬ್ಬರಿ ಕಳ್ಳ ಅಂದ್ರು, ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡಬೇಕೋ ಕೊಟ್ಟಿದ್ದೀನಿ ಅಂತ ಶಾಸಕರು ಹೇಳಿದ್ದಾರೆ. ಅದ್ಯಾಕಂಗೆ ಕೂಗ್ತೀಯಪ್ಪ, ನೀನು ನಿನ್ನ ಹೆಂಡತಿ ತಹಸೀಲ್ದಾರ್ ಆಗಿರೋದ್ರಿಂದ ಗೆದ್ದು ಇದು ಮಾಡ್ಕೊಂಡು ವಿಧಾನಸಭೆಗೆ ಬಂದಿದೆಯಾ? ಗೊತ್ತಿದೆ ನನಗೂ, ಹಂಗೆಲ್ಲ ಕುಣಿಬೇಡ ಅಂತೇಳಿ ಹೇಳಿದೆ. ಬಟ್ ನನಗೂ ಎಲ್ಲ ಒಂದು ಸಾರಿ ಮನಸ್ಸಿಗೆ ಅನ್ನಿಸ್ತು, ಮಹಿಳೆಯರನ್ನೆಲ್ಲ ಎಳೆಯೋದಲ್ಲ ಇಲ್ಲಿ ಅಂತ. ಅದಕ್ಕೋಸ್ಕರ ನಾನು ನೆನ್ನೆನೇ ಇದೊಂದು ವಿಚಾರಕ್ಕೆ ಮಹಿಳೆ ವಿಚಾರ ಪ್ರಸ್ತಾಪಿಸಿದರೆ ನಾನು ವಿಷಾದನ ಹೇಳ್ತೀನಿ. ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ರೈಲು ಪ್ರಯಾಣದ ಟಿಕೆಟ್ ದರವನ್ನ ಏರಿಸಿ ಅಧಿಕೃತ ಆದೇಶವನ್ನ ಹೊರಡಿಸಲಾಗಿದೆ. ಬಿಎಂಆರ್ಸಿಎಲ್ ಮೆಟ್ರೋ ಟಿಕೆಟ್ ದರವನ್ನ 5% ಹೆಚ್ಚಿಸಿದ್ದು, ಫೆಬ್ರವರಿ 9ರಿಂದ ಹೊಸ ದರ ಜಾರಿಯಾಗಲಿದೆ. ವೈಟ್ಫೀಲ್ಡ್ನಿಂದ ಚೆಲ್ಲಘಟ್ಟ ಮಾರ್ಗದ ಸಂಚಾರಕ್ಕೆ ಸದ್ಯ 90 ರೂಪಾಯಿ ಟಿಕೆಟ್ ದರ ಇದ್ದು, ಇದು 95ಕ್ಕೆ ಏರಿಕೆ ಆಗಲಿದೆ. ಅದರಂತೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಟು ಮಾದಾವರ ಮಾರ್ಗದಲ್ಲಿ 90ರಿಂದ 95ಕ್ಕೆ ಹೆಚ್ಚಳ ಆಗಲಿದೆ. ಇನ್ನು ಆರ್ವಿ ರೋಡ್ ಟು ಬೊಮ್ಮಸಂದ್ರ ರೂಟ್ನಲ್ಲಿ 60 ರೂಪಾಯಿ ಇರೋ ದರ 63ಕ್ಕೆ ಏರಿಕೆ ಆಗಿದ್ರೆ, ಮೆಜೆಸ್ಟಿಕ್ ಟು ವೈಟ್ಫೀಲ್ಡ್ ಮಾರ್ಗದ ಸಂಚಾರಕ್ಕೆ 80 ರೂಪಾಯಿಯಿಂದ 84ಕ್ಕೆ ಹೈಕ್ ಆಗಲಿದೆ. ಇನ್ನು ಮೆಜೆಸ್ಟಿಕ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಹಾಲಿ 80 ರೂಪಾಯಿ ಟಿಕೆಟ್ ದರ ಇದ್ದು, ಏರಿಕೆ ಬಳಿಕ 84 ರೂಪಾಯಿ ಆಗಲಿದೆ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟ ಮಾರ್ಗದ ಸಂಚಾರಕ್ಕೆ ಸದ್ಯ 60 ರೂಪಾಯಿ ಟಿಕೆಟ್ ದರ ಇದ್ದು, ಅದು ಕೂಡ 63ಕ್ಕೆ ಏರಿಕೆ ಆಗಲಿದೆ. ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ವಿಚಾರವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಜಟಾಪಟಿ ಶುರುವಾಗಿದೆ. ಮೆಟ್ರೋ ದರ ಏರಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸರ್ಕಾರದ ಚೇರ್ಮನ್ ಅವರು ಈ ಬಗ್ಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ, ನನ್ನನ್ನ ಅವರು ಕೇಳಿಲ್ಲ ಅಂದಿದ್ರು. ಇನ್ನು ರಾಜ್ಯ ಸರ್ಕಾರದ ತಾಕೀತಿನ ಮೇಲೆ ದರ ಏರಿಕೆ ಆಗುವುದು. ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ದರ ಏರಿಸಿವೆ, ಇನ್ನಾದ್ರೂ ಕೇಂದ್ರ ಮಾಡ್ತು ಅಂತ ಹೇಳುವುದನ್ನು ನಿಲ್ಲಿಸಿ ಅಂತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ನನಗೆ ಯಾವ ಫೈಲು ಬಂದಿಲ್ಲ, ಅವ್ರದೇ ಒಂದು ಟೀಮ್ ಇದೆ, ಸೆಂಟ್ರಲ್ ಗೌರ್ಮೆಂಟು ಮತ್ತು ಅವರೆಲ್ಲ ಸೇರಿ ಒಂದು ಟೀಮ್ ಇದೆ. ಅವರು ಸೆಕ್ರೆಟರಿ ಚೇರ್ಮನ್ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ, ಅವರು ತೀರ್ಮಾನ ಮಾಡಿದ್ದಾರೆ. ಪ್ರತಿ ಸತಿ ನಾವು ಮೆಟ್ರೋ ದರ ಕಡಿಮೆ ಮಾಡಿ ಅಂತ ಕೇಳಿದ್ರೆ, ಇಲ್ಲ ನೀವು ಕೇಂದ್ರ ಸರ್ಕಾರ ನೋಡಿ ಕೇಳಿ ಅಂತ ಹೇಳ್ತೀರಿ, ಅವ್ರು ಮಾಡಿದ್ದು ಅಂತ. ಪ್ರತಿ ಸತಿ ಇದೇ ಸುಳ್ಳು ಹೇಳ್ತೀರಿ. ಒನ್ಸ್ ಅಂಡ್ ಫಾರ್ ಆಲ್ ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಕೇಳೋವಂಥದ್ದೇ, ಆ ಪ್ರಾಸೆಸ್ ಶುರುವಾಗುವಂಥದ್ದೇನೆ ರಾಜ್ಯ ಸರ್ಕಾರದ ತಾಕೀತು. ಈಗ ಜನರೆದುರುಗಡೆ ನೀವು ಜಾಸ್ತಿ ಮಾಡಿ ಇದನ್ನು ಕೇಂದ್ರ ಸರ್ಕಾರ ಮಾಡಿದೆ ಅಂತ ಸುಳ್ಳು ಹೇಳುವಂಥದ್ದನ್ನು ಇವತ್ತಾರು ನಿಲ್ಲಿಸಿ. ಬ್ಯಾಲೆಟ್ ಪೇಪರ್ನಲ್ಲೇ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಬ್ಯಾಲೆಟ್ ಪೇಪರ್ ಬಳಕೆಗೆ ವಿಧೇಯಕಕ್ಕೆ ತಿದ್ದುಪಡಿ ತರಲಾಗಿದೆ. ಈಗಾಗಲೇ ಜಿಬಿಎ ವ್ಯಾಪ್ತಿಗೆ ತಿದ್ದುಪಡಿ ತರಲಾಗಿತ್ತು. ಈಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗೂ ಬ್ಯಾಲೆಟ್ ಪೇಪರ್ ಬಳಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಚುನಾವಣಾ ಆಯೋಗದ ಎಸ್ಐಆರ್ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಅಪೂರ್ಣವಾಗಿ ವಿಷಯ ಮುಂದೂಡಿಕೆಯಾಗಿದೆ. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಮೇಲೆ ಹಲ್ಲೆ ಮಾಡಲು ಸಂಚು ಮಾಡಿದ ಶಂಕೆ ವ್ಯಕ್ತವಾಗಿದೆ. ದೈಹಿಕವಾಗಿ ಮೋದಿ ಮೇಲೆ ಹಲ್ಲೆ ನಡೆಸಲು ಕಾಂಗ್ರೆಸ್ ಸಂಸದರು ಸಂಚು ಮಾಡಿದ ಶಂಕೆ ಇದೆ. ಹೀಗಾಗಿ ಲೋಕಸಭೆಯಲ್ಲಿ ಮೋದಿ ಭಾಷಣವನ್ನು ಸ್ಪೀಕರ್ ಸ್ಥಗಿತಗೊಳಿಸಿದ್ದಾರೆ. ಪ್ರಧಾನಿ ಭಾಷಣವಿಲ್ಲದೆ ವಂದನಾ ನಿರ್ಣಯ ಅಂಗೀಕಾರವಾಗಿದೆ. ಧ್ವನಿಮತದ ಮೂಲಕ ವಂದನಾ ನಿರ್ಣಯ ಅಂಗೀಕರಿಸಲಾಗಿದೆ. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿ ಭಾಷಣದ ಮೇಲಿನ ಚರ್ಚೆಗೆ ಪ್ರಧಾನಿ ಮೋದಿ ಭಾಷಣ ಮಾಡಿದ್ದಾರೆ. ವಿಕಸಿತ ಭಾರತ ಒಂದೇ ನಮ್ಮ ಗುರಿ, ಎಲ್ಲಾ ಕ್ಷೇತ್ರಗಳಲ್ಲಿ ಭಾರತ ಆತ್ಮವಿಶ್ವಾಸದಿಂದ ಮುನ್ನುಗ್ಗುತ್ತಿದೆ ಅಂತ ಮೋದಿ ಹೇಳಿದರು. ಆದರೆ ಮೋದಿ ಭಾಷಣದ ವೇಳೆ ಪ್ರಧಾನಿ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಪಕ್ಷದ ಸದಸ್ಯರು ಸಭಾತ್ಯಾಗ ಮಾಡಿದರು. ಪ್ರಧಾನಿ ಮೇಲೆ ಕೈ ಎತ್ತುತ್ತಾರೆ ಅನ್ನೋದು ಶುದ್ಧ ಸುಳ್ಳು ಅಂತ ಸಂಸದೆ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. ಮೋದಿ ಮೇಲೆ ಹಲ್ಲೆ ಮಾಡುತ್ತಾರೆ ಅನ್ನೋ ವಿಚಾರವೇ ಶುದ್ಧ ಸುಳ್ಳು. ಈ ರೀತಿ ಯಾರು ಯೋಚಿಸುವುದಿಲ್ಲ. ಪ್ರಧಾನಿ ಮೋದಿ ಸ್ಪೀಕರ್ ಹಿಂದೆ ಅವಿತುಕೊಂಡಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ. Absolute lie.
There is no question of anybody raising any hands on the Prime Minister, trying to hurt him or any such thing. There is no question. So it is absolutely wrong of anybody to say that there was any such plan. There was no such plan. And I'm sorry, but the Prime Minister is now hiding behind the Speaker. They are making the Speaker say all this. ಮೈಸೂರಿನ JEKR ಚಂದ್ರಶೇಖರ್ ಮನೆ ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಚಂದ್ರಶೇಖರ್ ನಿವಾಸದಲ್ಲಿ 60 ಲಕ್ಷ ಹಣ ಪತ್ತೆಯಾಗಿದೆ. ಜೊತೆಗೆ ಚೆಸ್ಕಾಂ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಲ್ತಾಫ್ ಹುಸೇನ್ ಜಕಾರ್ತಿಯ 2 ಮನೆಯಲ್ಲಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಲಂಚ ಹೊಡೆಯುವಾಗ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿಬಿದ್ದು ಚೀರಾಡಿ ರೋಷಾವೇಶ ತೋರಿದ್ದ PI ಗೋವಿಂದರಾಜು ಅಮಾನತು ಮಾಡಿ ತನಿಖೆಗೆ ಆದೇಶ ಹೊರಡಿಸಲಾಗಿದೆ. ಗೋವಿಂದರಾಜು ಮತ್ತು ದೂರುದಾರನ ಮಧ್ಯೆ ನಡೆದ ಸಂಭಾಷಣೆಯ ವೈರಲ್ ಆಡಿಯೋದಲ್ಲಿ ಚೀಟಿ ವ್ಯವಹಾರ ಪ್ರಕರಣ ಸಂಬಂಧ 4 ಲಕ್ಷ ರೂಪಾಯಿ ಲಂಚಕ್ಕೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಬೇಡಿಕೆ ಇಟ್ಟಿದ್ರು. ಆಡಿಯೋದಲ್ಲಿ ಲಂಚ ಪಡೆಯಲು ಹಿರಿಯ ಪೊಲೀಸ್ ಅಧಿಕಾರಿಗಳ ಬೆಂಬಲ ಆರೋಪ ಕೇಳಿಬಂದಿತ್ತು. ಮಾಲೂರು ವಿಧಾನಸಭಾ ಕ್ಷೇತ್ರದ ಮತಗಳ ಮರು ಎಣಿಕೆ ಆದೇಶ ಪ್ರಕರಣ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಶಾಸಕ KY ನಂಜೇಗೌಡ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ. KY ನಂಜೇಗೌಡ ಶಾಸಕರಾಗಿ ಮುಂದುವರಿಯುತ್ತಾರೆ ಅಂತ ಆದೇಶ ನೀಡಿದೆ. ಈ ಆದೇಶ ಬರ್ತಿದ್ದಂತೆ ಪ್ರತಿಕ್ರಿಯಿಸಿದ ನಂಜೇಗೌಡ, ಇದು ಸತ್ಯಕ್ಕೆ ಸಿಕ್ಕ ಜಯ, ನ್ಯಾಯ ದೇವತೆಗೆ ನಾನು ಕೈ ಮುಗಿಯುವೆ ಎಂದಿದ್ದಾರೆ. ಕಳೆದ 2 ವರ್ಷಗಳಿಂದ ಮಾನಸಿಕವಾಗಿ ಸಾಕಷ್ಟು ನೋವು ಅನುಭವಿಸಿದ್ದೆ. ಮಾಲೂರು ಚುನಾವಣಾ ಫಲಿತಾಂಶದ ಬಗ್ಗೆ ಹಲವರು ಸುಳ್ಳು ಹೇಳ್ತಿದ್ರು. ಸುಪ್ರೀಂ ಕೋರ್ಟ್ ಆದೇಶದಿಂದ ಇದಕ್ಕೆಲ್ಲ ತೆರೆ ಬಿದ್ದಿದೆ ಅಂತ ಖುಷಿ ಹಂಚಿಕೊಂಡಿದ್ದಾರೆ. ಇವತ್ತು ಅಂತ್ಯ ಆಗಿದೆ, ಇದಕ್ಕೆ ಕೊನೆ ಆಡಿದೆ, ನ್ಯಾಯ ದೇವತೆ ಇವತ್ತು ಜಯ ಸಿಕ್ಕಿದೆ. ಉದ್ಯಮಿ ಮನೋಜ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಬಿಯಿಂದ ರೌಡಿ ಶೀಟರ್ ಯಶಸ್ವಿನಿ ಬಂಧನವಾಗಿದೆ. ನಿರ್ದೇಶಕ ನಂದಕಿಶೋರ್ಗೆ ಉದ್ಯಮಿ ಮನೋಜ್ ಫೈನಾನ್ಸ್ ಮಾಡಿದ್ರು. ಇದೇ ವಿಚಾರದಲ್ಲಿ ಮನೋಜ್ನನ್ನ ಬೇಕರಿ ರಘು ಗ್ಯಾಂಗ್ ಕಿಡ್ನಾಪ್ ಮಾಡಿತ್ತು. ಈ ಪ್ರಕರಣದಲ್ಲಿ ಯಶಸ್ವಿನಿ ಬಂಧನವಾಗಿದೆ. ಈಗಾಗಲೇ ಬೇಕರಿ ರಘು, ವೆಂಕಟೇಶ್, ರಾಜೇಶ್ ಸೇರಿ ಹಲವರ ಬಂಧನವಾಗಿದೆ. ರಾಜ್ಯಾದ್ಯಂತ SSLC PUC ಮಕ್ಕಳ ಪರೀಕ್ಷಾ ಫಲಿತಾಂಶ ಹೆಚ್ಚಿಸಲು ಸರ್ಕಾರದಿಂದ ಮಕ್ಕಳ ಮನೆಯಲ್ಲಿ ಟಿವಿ, ಫೋನ್ ಸ್ವಿಚ್ ಆಫ್ ಸುತ್ತೋಲೆ ಹಿನ್ನೆಲೆ ನಗರದ ಶಿಕ್ಷಕರು ಮನೆ ಮನೆಗೆ ಕೇಬಲ್ ಕಟ್ ಮಾಡಿದ್ದಾರೆ. ಮಕ್ಕಳ ಪೋಷಕರ ಮನವೊಲಿಸಿ ಜಾಗೃತಿ ಮೂಡಿಸಿದ್ದಾರೆ. ರಸ್ತೆಯಲ್ಲಿ ಶಾಲೆ ಬಳಿ ಫೋನ್ ಬಿಡಿ, ಪುಸ್ತಕ ಹಿಡಿ ಅಭಿಯಾನಕ್ಕೆ ಮಕ್ಕಳ ಪೋಷಕರ ಕಡೆಯಿಂದಲೂ ಸಂಪೂರ್ಣ ಬೆಂಬಲ ಸಿಕ್ಕಿದೆ. 2 ತಿಂಗಳು ಮಕ್ಕಳಿಗೆ ಟಿವಿ, ಫೋನ್ ನೀಡದೆ ಪರೀಕ್ಷೆಗೆ ಸಿದ್ಧ ಮಾಡಲು ಶಿಕ್ಷಕರು, ಪೋಷಕರು ಪಣ ತೊಟ್ಟಿದ್ದಾರೆ. T20 ವಿಶ್ವಕಪ್ನಲ್ಲಿ ಭಾರತ ವಿರುದ್ಧ ಪಾಕ್ ಕ್ರಿಕೆಟ್ ಆಡುವುದಿಲ್ಲ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಖಡಾಖಂಡಿತವಾಗಿ ಹೇಳಿದ್ದಾರೆ. ಕ್ರೀಡೆಯಲ್ಲಿ ಯಾವುದೇ ರಾಜಕೀಯ ಇರಬಾರದು, ಬಾಂಗ್ಲಾದೇಶಕ್ಕೆ ಬೆಂಬಲ ನೀಡಲು ಈ ನಿರ್ಧಾರ ಮಾಡಿದ್ದೇವೆ ಅಂತ ಶರೀಫ್ ಪುನರುಚ್ಚರಿಸಿದ್ದಾರೆ. ಫೆಬ್ರವರಿ 15ರಂದು ಭಾರತ ಪಾಕ್ ನಡುವಿನ ಪಂದ್ಯ ನಿಗದಿಯಾಗಿತ್ತು. ಮಹಿಳಾ ಪ್ರೀಮಿಯರ್ ಲೀಗ್ 2026ರ ಫೈನಲ್ ಪಂದ್ಯ ಅದ್ದೂರಿಯಾಗಿ ಆರಂಭಗೊಂಡಿದೆ. RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಕಪ್ಗಾಗಿ ಹೋರಾಟ ಆರಂಭವಾಗಿದೆ. ಟಾಸ್ ಗೆದ್ದ RCB ಫೀಲ್ಡಿಂಗ್ ಆಯ್ದುಕೊಂಡಿದೆ.